ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ನಾನು ನಾಗವೇಣಿ ರಾಜ್. ಇಲ್ಲಿ ನಾನು ದೀಪಾವಳಿಗೆ ಅಂತಂದು ಹೇಳಿ ಗರಿಯಾದ ನಿಪ್ಪಟ್ಟು ಮಾಡಿದ್ದೀನಿ. ಅದನ್ನು ನಿಮಗೆಲ್ಲ ವಿಡಿಯೋ ತೋರಿಸೋಣ, ಶೇರ್ ಮಾಡೋಣ ಅಂತಂದು ಹೇಳಿ ನಾನು ತೋರಿಸ್ತಾ ಇದ್ದೆ. ಭಾಳ ಚೆನ್ನಾಗಿ ಗರಮ್ ಆಗಿ ಕುರು ಅಂತಂದು ಹೇಳಿ ಕ್ರಿಸ್ಪಿಯಾಗಿ ಬರ್ತದೆ ನೋಡಿರಿ. ಹೇಗೆ ಮಾಡೋದು ಅಂತಂದೇಳಿ ನೋಡ್ಕೋಬೇಕು ಅಂತಂದ್ರೆ ನೀವು ವಿಡಿಯೋ ಸ್ಕಿಪ್ ಮಾಡ್ದೆ ನೋಡಿದ್ರಿ ಅಂತಂದ್ರೆ ನಿಮಗೆ ಗೊತ್ತಾಗತ್ತೆ. ನಾನು ತೋರಿಸೋ ಅಳತೆಯಿಂದ ನೀವು ಮಾಡಿದ್ರಿ ಅಂದರೆ ಕರೆಕ್ಟಾಗಿ ಕೇಳಿಸ್ಕೊಂಡ್ರಲ್ಲ. ಈಗ ಕ್ರಿಸ್ಪಿಯಾಗಿ ಕುರುಮ್ ಅಂತಂದೇಳಿ ಯಾವ ಥರ ರೋಸ್ಟ್ ಆಗಿದ್ದಾವಲ್ಲ ಆ ಥರನೇ ಆಗ್ತವೆ. ನಾನು ಈ ಲೋಟದಿಂದ 2 ಲೋಟ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ. ಮತ್ತೆ ನಾನು ಜರಡಿ ಹಿಡಿದು ತೊಗೊತಿದ್ದೀನಿ ನಾನು. ಚೆನ್ನಾಗಿ ಈ ಥರದ್ದು ಏನಾರ ಸ್ನ್ಯಾಕ್ಸ್ ಮಾಡಿದಾಗ ಚೆನ್ನಾಗಿ ಆಗ್ತದೆ. ಜರಡಿ ಹಿಡ್ಕೋಬೇಕಂತ ನಾನು ಲಾಸ್ಟ್ ರೆಸಿಪಿಲೇ ಹೇಳಿದ್ದೀನಿ. ಹಾಗೆ ಇಲ್ಲಿ ಅರ್ಧ ಗ್ಲಾಸು ನಾನು ಶೇಂಗಾ ತೊಗೊಂಡಿದ್ದೀನಿ. ಹಸಿ ಶೇಂಗಾ, ಕಡಲೆ ಬೀಜ ಅಂತಿರಲ್ಲ, ಕಡಲೆ ಬೀಜ ಅಥವಾ ಶೇಂಗಾ. ಇದನ್ನು ನಾನು ಈಗ ತೆರಿನೂ ಅಲ್ಲ, ಫುಲ್ಲು ಸಾಫ್ಟಾಗಿನೂ ಅಲ್ಲ, ಮೀಡಿಯಮ್ ಆಗಿ ನಾನು ಈ ಥರ ಮಾಡಿಕೊಂಡು ಇದನ್ನು ಹಸಿ ಶೇಂಗಾನೇ ಫ್ರೈ ಮಾಡ್ಕೊಂಡಲ್ಲ, ಹುರ್ಕೊಂಡಿಲ್ಲ ನಾನು. ಹಾಗೆ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಅದೇ ಗ್ಲಾಸಿಂದ ಇಲ್ಲಿ 1/4 ಲೋಟ 1/4 ಭಾಗದಷ್ಟು ನಾನು ಇಲ್ಲಿ ಪುಟಾಣಿ ತೊಗೊಂಡಿದ್ದೀನಿ. ನಾನು ಹುರಿಗಡ್ಲೆ ಅಂತ ಹೇಳ್ತಿರಲ್ಲ ಅದು ಪುಟಾಣಿ ತೊಗೊಂಡು ಇದನ್ನು ಪೌಡ್ರ್ ಮಾಡ್ಕೊಂಡ್ರೂ ಪರವಾಗಿಲ್ಲ. ಇದನ್ನು ನಾನು ಪೌಡ್ರ್ ಮಾಡ್ಕೊಂಬಂದು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಫ್ರೆಶ್ ಆಗಿರೋ ಕರಿಬೇವನ್ನ ತೊಗೊಂಬಂದುಬಿಟ್ಟು ನಾನು ಕೈಲೇ ಮುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಿದರೆ ತುಂಬ ಚೆನ್ನಾಗಿರ್ತೈತಿ. ಆಮೇಲೆ ಗೊತ್ತಾಯ್ತು ನೀವು ಫ್ರೈ ಮಾಡ್ತಿರ್ಬೇಕಾದ್ರೆ ಇದು ಕರಿಬೇವಿನಲ್ಲಿ ಅಲ್ಲಿ ಬರ್ತಾಯಿತ್ತು. ಇನ್ನೂ ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ರಿ. ಹಾಗೆ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಒಣ ಮೆಣಸಿನ್ಕಾಯಿನ ಸ್ವಲ್ಪ ಮೀಡಿಯಮ್ ಖಾರ ಇರೋವನ್ನ ಮಿಕ್ಸಿಗೆ ಮಾಡಿಕೊಂಡು ಇಲ್ಲಿ ಚಿಲ್ಲಿ ಫ್ಲೆಕ್ಸ್ ಗತಿ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಚಿಲ್ಲಿ ಫ್ಲೆಕ್ಸ್ ಟೈಪ್ ಮಾಡ್ಕೊಂಡ್ರೆ ಅಲ್ಲಿ ಮಧ್ಯೆ ಕೆಂಪು ಕಂಡ್ರೆ ಚೆನ್ನಾಗಿರ್ತೈತಿ. ಹಾಗೆ ಇನ್ನೊಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕೊಳ್ಳೋಣ ಅಂತಂದೇಳಿ ಇಲ್ಲಿ ನಾನು ಅಚ್ಚ ಖಾರದ ಪುಡಿನ ಒಂದು ಸಣ್ಣ ಸ್ಪೂನಲ್ಲಿ 2 ಸ್ಪೂನ್ ಅಷ್ಟು ನಾನು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಇಷ್ಟೇ, ಇದು ಪಟ್ಟಂತ ಮಾಡ್ಕೊಂಡ್ಬಿಡ್ಬೋದು, ಏನು ಕಷ್ಟ ಇಲ್ಲ. ಇವಾಗ ನೀನು ಉಪ್ಪು ಹಾಕ್ಕೊಂಡು ಮತ್ತೆ ಆಮೇಲೆ ಬೇಕಾದ್ರೆ ನೋಡ್ಕೊಂಡು ಹಾಕ್ಕೊಳ್ರಿ. ಎಲ್ಲ ಕಲಿಸಿದ ಮೇಲೆ ಹಿಟ್ಟಿನ ಟೇಸ್ಟ್ ನೋಡ್ಕೊಂಡು ಹಾಕೋಬೋದು. ಹಾಗೆ ಇಲ್ಲಿ ನಾನು ಬಿಳಿ ಎಳ್ಳು ಹುರ್ಕೊಂಡು 2 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ನೋಡಿರಿ. ಇದೆಲ್ಲ ಕುಡ್ಕೊಂಡು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಡ್ರೈ ಮಿಕ್ಸ್ ಮಾಡಿಕೊಂಡು ನಾನು ಇವಾಗೆಲ್ಲ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋಬೇಕು. ಇಲ್ಲಿ ದೊಡ್ಡ 2 ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕೋತಾ ಇದ್ದೀನಿ. ಅದಕ್ಕೆ ಚೆಂದ ಗರಮ್ ಮಾಡ್ಕೊಂಡು ಎಣ್ಣೆನ ಚೆನ್ನಾಗಿ ಚೊರ್ರ ಅನ್ಬೇಕು ಎಣ್ಣೆ ಈ ಹಿಟ್ಟಿಗೆ ಹಾಕಿದ ತಕ್ಷಣ. ಆ ಥರ ನಾನು ಇದಕ್ಕೆ ಕಾಸ್ಕೊಂಡು ಎಣ್ಣೆ ಹಾಕೋತಾ ಇದ್ದೀನಿ. ನಾನಿಲ್ಲಿ ರೆಗ್ಯುಲರಾಗಿ ಯೂಸ್ ಮಾಡೋ ಎಣ್ಣೆ ಮಾಪಿಂದನೇ ಇದರಲ್ಲಿ 2 ಹಾಕೋತಾ ಇದ್ದೀನಿ. ನಾನು ಇಲ್ಲಿ ಮಾಡ್ತಿರೋ ಕ್ವಾಂಟಿಟಿ ಕಡಿಮೆ ಆಗೋದ್ರಿಂದ ನಾನು ಇಷ್ಟಿಷ್ಟು ಹಾಕೋತಾ ಇದ್ದೀನಿ. ಆದರೆ ಕ್ವಾಂಟಿಟಿ ಕಡಿಮೆ ಆದರೂ ಲೆಕ್ಕ ಮಾತ್ರ ಕರೆಕ್ಟಾಗಿ ಹೇಳಿದೆ ನಾನು ನಿಮಗೆ ಅಳತೆನ. ಇದನ್ನು ನೀವು ಕರೆಕ್ಟಾಗಿ ನೋಡ್ಕೊಂಡು ಮಾಡಿದ್ರಿಂದ ನೀವು ಹಿಂಗೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತಾವೆ ಮತ್ತು ಪಟ್ಟಂತ ಮಾಡಿಬಿಡ್ಬೋದು. ಇದನ್ನು ಇವಾಗೆಲ್ಲ ಡ್ರೈ ಮಿಕ್ಸ್ ಸ್ಪೂನಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಸುಡುತ್ತೆ ಅಂತಂದು ಹೇಳಿ ಆಮೇಲೆ ನಾನು ಕೈಲೇ ಮಿಕ್ಸ್ ಮಾಡ್ಕೊತೀನಿ. ಮಾಡಿಕೊಂಡು ಇದು ಕೈಲಿ ಮುಟ್ಟಿಗೆ ಕಟ್ಟಿದ್ರೆ ಹಿಟ್ಟು ಮುಟ್ಟಿಗೆ ಆಗಬೇಕು, ಅಂದ್ರೆ ಚೆನ್ನಾಗಿ ಹದ ಬಂದತಿ ಅಂತಂದು ಹೇಳಿ ಅರ್ಥ. ಇದು ಈ ಥರ ನಾನು ಮುಟ್ಟಿಗೆ ಮಾಡಿದೆ ನೋಡ್ರಿ. ಇಲ್ಲಿ ಮುಟ್ಟಿಗೆ ಮಾಡಿದೆ ನೋಡಿ, ನಾನಾಗಿ ಹೊಡೆದ್ರೆ ಮಾತ್ರ ಅದು ಹೊಡಿತೈತಿ. ತುಂಬ ಚೆನ್ನಾಗಿ ಈ ಥರ ಆಗಬೇಕು, ಆದರೆ ಮಾತ್ರ ತುಂಬ ಚೆನ್ನಾಗಿ ಬರ್ತಾವೆ. ಮತ್ತು ಇವಾಗ ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ನಾವು ಡ್ರೈ ಮಿಕ್ಸ್ ಮಾಡಿದ ಮೇಲೆ ನಾನು ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ. ಇಲ್ಲಿ ಜೋಳದ ರೊಟ್ಟಿ ಮಾಡ್ತಾವಲ್ಲ, ಜೋಳದ ರೊಟ್ಟಿ ಮಾಡೋ ಅದಕ್ಕೆ ಅಥವಾ ನೀವು ಚಪಾತಿ ಹಿಟ್ಟಿಗಿಂತನೂ ಸ್ವಲ್ಪ ಮೆತ್ತಗೆ ಮಾಡ್ಬೋದು ಇದನ್ನು. ಅಷ್ಟಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಮಾಡ್ಕೊಳ್ರಿ. ಇಲ್ಲಿ ನಾನು ಮಾಡೋ ರೀತಿನ ನಾನು 2 ಥರ ತೋರಿಸ್ತೇನೆ ನಿಮಗೆ. ಪಟ ಯಾವುದು ನಿಮಗೆ ಅನುಕೂಲ ಆಗುತ್ತೋ ಆ ಥರ ನಿಮಗೆ ಅನುಕೂಲ ಆದಂಗೆ ಮಾಡ್ಕೋಬೋದು. ಒಂದೊಂದೇ ನಟಿಸಿ ಮಾಡೋಕ್ಕೆ ತುಂಬ ಲೇಟ್ ಆಗುತ್ತೆ. ಅದಕ್ಕೆ ನಾನು ಒಂದು 2 ಮೆಥಡಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ನಿಮಗೆ ಯಾವ ಮೆಥಡ್ ಬೇಕು ನೋಡ್ರಿ ಆ ಮೆಥಡಲ್ಲಿ ಮಾಡ್ಕೋಬೋದು ನೀವು. ಇಲ್ಲಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾಯಿದ್ರಿ, ಕ್ವಾಂಟಿಟಿ ಜಾಸ್ತಿ ಇತ್ತು ಅಂತಂದರೆ ಅಷ್ಟು ಹಿಟ್ಟು ಒಂದೇ ಸಲ ಕಲಿಸ್ಕೊಬೇಡ್ರಿ. ಒಂದು ಅರ್ಧ ಕಲಿಸ್ಕೊಂಡು ಒಂದು ಅರ್ಧ ಬಿಡ್ಕೋಬೋದು. ನಾನು ಇಲ್ಲಿ ಕ್ವಾಂಟಿಟಿ ಕಡಿಮೆ ಮಾಡೋದ್ರಿಂದ ನಾನು ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ಎಲ್ಲ ಒಂದೇ ಸಲ ಕಲಿಸ್ಕೊಂಡ್ಬಿಟ್ಟೇನಿ. ಮತ್ತು ನಾನು ಇವಾಗ ಏನು ಮಾಡ್ಕೊತೀನಿ ಅಂದರೆ ಒಂದೊಂದೇ ಮಾಡ್ಕೊಳಕ್ಕೆ ಈ ಥರ ಇಷ್ಟಿಷ್ಟು ಸೈಜಿಂದ ಸಾಕಾಗತ್ತೆ ಅಂತಂದರೆ ಉಳ್ಳಿನೂ ಮಾಡಿಡ್ಕೋತಿದ್ದೆ ನಾನು ತೋರಿಸಿದ್ದೀನಿ. ಬಟ್ ಈ ಮೆಥಡ್ ನನಗೆ ಒಳ್ಳೇದಾಗಿಲ್ಲ. ಬೇರೆ ಚಪಾತಿ ಗತಿ ಉದ್ದುಬಿಟ್ಟು ದೊಡ್ಡ ಉಳ್ಳಿ ಉದ್ದುಬಿಟ್ಟು ನೋಡ್ರಿ ಇಲ್ಲಿ ತೋರಿಸ್ತೇನೆ ನಾನು. ಉದ್ದುಬಿಟ್ಟು ಮತ್ತು ಇದು ಇವೆನ್ನಾಗಿ ಬರ್ತೈತಿ, ಒಂದು ಕಡೆ ದಪ್ಪ ಒಂದು ಕಡೆ ತೆಳ್ಳಗನೂ ಆಗಂಗಿಲ್ಲ. ಇದು ಎಣ್ಣೆ ಪೇಪರ್ ಮೇಲೆ ಚೆನ್ನಾಗಿ ಚಪಾತಿ ಥರ ಉದ್ದುಬಿಟ್ಟು ಒಂದು ಬಟ್ಲ ತಗೊಂಡ್ಬಿಟ್ಟು ನಾನು ಕೊರೆದು ಬಿಡ್ತೀನಿ. ಮತ್ತೇನಪ್ಪ ಅಂತಂದ್ರೆ ಇಲ್ಲಿ ನಾನು ಎಣ್ಣೆ ಆಲ್ರೆಡಿ ಐತಿ ಇದಕ್ಕೆ ಎಣ್ಣೆ ಅಂತಂದು ಹೇಳಿಬಿಟ್ಟು ನಾನು ಎಣ್ಣೆ ಹಚ್ಚಿಲ್ಲ. ಬೇಕಂದ್ರೆ ನೀವು ಒಂದು ಸ್ವಲ್ಪ ಲತುಣಿಗೆ ಮತ್ತು ಇನ್ನೊಂದು ಸ್ವಲ್ಪ ಪೇಪರ್ಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಉದ್ದಿದ್ರಂದ್ರೂ ನೀವು ಕಟ್ ಮಾಡಬೇಕಾದ್ರೆ ಪಟ ಬರ್ತಾವೆ. ನಾನಿಲ್ಲಿ ಎಣ್ಣೆ ಕಡಿಮೆ ಹಚ್ಚಿದ್ದೆ. ನಾನು ಬಟ್ಲಕ್ಕೆ ಕಟ್ ಮಾಡಬೇಕಾದ್ರೆ ಬಟ್ಲದಲ್ಲೇ ಉಳ್ಕೊಂಬಿಡೋದು ಅದು ಕಟ್ಟಾಗಿದ್ದು ಪೀಸ್ ನಿಪ್ಪಟ್ಟಿನ ಪ್ರಮಾಣ. ನೀವು ಈ ಥರ ನೋಡಿರಿ, ಈಗ ಚೆನ್ನಾಗಿ ಇವೆಣ್ಣೆ ಉದ್ಕೊಂಬಿಟ್ಟು ಒಂದು ಬಟ್ಲ ತೊಗೊಂಡ್ಬಿಟ್ಟು ಕಟ್ ಮಾಡ್ಕೊಂಬಿಡೋಣ.
ಈ ಥರ ಮಾಡೋದ್ರಿಂದ ನೋಡಿರಿ ಸೇಪು ಕೂಡ ಚೆನ್ನಾಗಿ ಬರ್ತಾವೆ, ಎಲ್ಲ ಇವಿನಾಗಿ ಒಂದೇ ಸರ್ಕಲ್ಲಾಗಿ ಚೆನ್ನಾಗಿ ಬರ್ತಾವೆ, ಕಟ್ಟಾಗಂಗಿಲ್ಲ ಮತ್ತು ಈಜಿ. ಒಂದೇ ಸಲಕ್ಕನ ಒಂದು 6-7 ಮಾಡ್ಕೊಂಬಿಡ್ಬೋದು, ಪಟ ಪಟ ಅಂತಂದೇಳಿ ಆಗಿಬಿಡ್ತಾವೆ. ಮತ್ತು ನಾನು ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು ನಾನು ಎಣ್ಣೆ ಚೆನ್ನಾಗಿ ಕಾದ ಮೇಲೇ ಮತ್ತೆ ಸಿಮ್ಮಾಗಿ ಇಟ್ಕೊಂಡ್ಬಿಟ್ಟೇ ಮಾಡ್ಬೇಕು ನೀವು. ನಾನು ಪ್ರತಿ ಸಲ ಚಕ್ಲಿ ಮಾಡಬೇಕಾದ್ರೆ ಈ ಥರದ್ದು ಏನಾರ ಕೋಡುಬಳೆ ಮಾಡಬೇಕಾದ್ರೆ ಹೇಳ್ತೀನಿ, ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಸಿಮ್ಮಾಗಿ ಇಟ್ಕೊಳ್ರಿ, ಇಲ್ಲ ಅಂತಂದರೆ ಎಲ್ಲ ಅಳ್ಕೊಂಬಿಡ್ತಾವೆ. ಮತ್ತು ಭಾಳ ಚೆನ್ನಾಗಿ ಅನಿಸ್ತತಿ. ಸಾಯಂಕಾಲ ಸ್ನ್ಯಾಕ್ಸಿಗೆ ಟೀ ಜೊತೆಗೆ ಇಟ್ಕೊಂಡೆಲ್ಲ ತಿನ್ಬೋದು. ಮತ್ತು ಇದನ್ನು ನೋಡಿರಿ, ನಾನು ಪಟ್ ಅಂತಂದು ಹೇಳಿ ಎಷ್ಟು ಪಟ ಅಂತ ಮಾಡಿದೆ ಅಂತಂದ್ರೆ, ಸುಮ್ಮನೆ ನಾನು ನಮ್ಮ ಅಕ್ಕನ ಜೊತೆ ಕಾಲಲ್ಲಿ ಫೋನಲ್ಲಿ ಮಾತಾಡ್ತಾ ಇದ್ದೆ, ಏನು ದೀಪಾವಳಿಗೆ ಏನೇನು ಮಾಡಿದಿ ಅಂತ ಮಾತಾಡ್ತಾ ಇರಬೇಕಾದ್ರೆ ಸುಮ್ಮನೆ ಟೈಮ್ ಇತ್ತು ಅಂತಂದು ಹೇಳಿ ಪಟ ಮನೇಲಿರೋದು ಎಲ್ಲ ಥಿಂಗ್ಸ್ ಅಂತಂದು ಹೇಳಿ ಮಾಡಿದರೆ ಒಂದು 1/2 ಅವರಿಂದ 45 ನಿಮಿಷದಾಗ ನಾನು ಇಷ್ಟೆಲ್ಲ ಮಾಡ್ಕೊಂಬಿಟ್ಟೆ. ಅದಕ್ಕೆ ನಾನು ಹೇಗೆ ಬರ್ತಾವೋ ಏನೋ, ಮತ್ತು ಟೈಮ್ ಇಲ್ಲ ಅಂತಂದು ಹೇಳಿ ನಾನು ಕ್ವಾಂಟಿಟಿ ಕಡಿಮೆ ಮಾಡಿದೆ. ಕಡಿಮೆ ಅಂದ್ರೆ ಸುಮಾರು ಒಂದು 50 ಪೀಸ್ ಆಗ್ತಾವೆ ಇವು, ಅಷ್ಟು ಚೆನ್ನಾಗಿ ಬಂದತಿ. ತುಂಬ ಚೆನ್ನಾಗಿ ದೀಪಾವಳಿನ ಆರಾಮಾಗಿ ಇದರಲ್ಲಿ ಸೆಲೆಬ್ರೇಷನ್ ಮಾಡಿಬಿಡ್ಬೋದು ಸ್ನ್ಯಾಕ್ಸ್ ಅಂತಂದು ಹೇಳಿ. ಈಗ ನೋಡಿರಿ, ಎಣ್ಣೆ ಚೆನ್ನಾಗಿ ಕಾದಿತ್ತು. ನಾನು ಹಿಂಗೆ ಒಂದು 4-5 ಪೀಸನ್ನ ನಾನು ಇದ್ರಾಗ ಬಿಡ್ಕೊಂಡ್ಬಿಡ್ತೀನಿ. ಆಮೇಲೆ ಪಟ್ ಅಂತಂದೇಳಿ ಸ್ಪೂನನ್ನು ಹಾಕಿಬಿಡ್ಬೇಡ್ರಿ. ಒಂದು ಸ್ವಲ್ಪ ಹೊತ್ತು ಆದಮೇಲೆ ನೀವು ಒಂದು 10 ಸೆಕೆಂಡು, ಒಂದು 15 ಸೆಕೆಂಡ್ ಆದಮೇಲೆ ನೀವು ಟರ್ನ್ ಮಾಡೋಕ್ಕೆ ಹಾಕಿದ್ರಿ ಅಂತಂದ್ರೆ ಆರಾಮಾಗಿ ಚೆನ್ನಾಗಿ ಆಗ್ತಾವೆ ಇವು. ಫಸ್ಟ್ ಟೈಮ್ ಮಾಡ್ತಾ ಇರೋರು ಕೂಡ ತುಂಬ ಚೆನ್ನಾಗಿ ಮಾಡ್ಬೋದು, ಏನು ಹೆದರಿಕೆ ಬೇಕಾಗಿಲ್ಲ. ನಾನು ತೋರಿಸಿರೋ ಅಳತೆ ಎಲ್ಲ ಕರೆಕ್ಟಾಗಿ ನೀವು ಮಾಡಿದ್ರಿ ಅಂತಂದ್ರೆ ಚೆನ್ನಾಗೇ ಬರ್ತಾವೆ. ಎಲ್ಲರೂ ನಿಮಗೆ ಪಿದಾ ಆಗಿಬಿಡ್ತಾರೆ. ನೋಡಿರಿ, ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಒಂದು ಸಲ ಟ್ರೈ ಮಾಡಿ ನೋಡಿರಿ, ನಿಮಗೆ ಗೊತ್ತಾಗುತ್ತೆ. ಆಮೇಲೆ ನಾನು ಈಜಿ ವೇ ಬೇರೆ ತೋರಿಸಿದ್ದೀನಿ. ಒಂದೇ ಸಲ ಪಟ ಅಂತಂದು ಹೇಳಿ ಇಲ್ಲಿ ಕರೆದ್ರಾಗನ ಅಲ್ಲಿ ಚಪಾತಿ ಆಕಾರದಲ್ಲಿ ಉದ್ಕೊಂಡ್ಬಿಟ್ಟು ಒಂದು 5-6 ನಾವು ಮಾಡ್ಕೊಂಡ್ಬಿಡ್ಬೋದು. ಭಾಳ ಈಜಿ ಆಕತಿ. ನಾನು ಕೂಡ ಲೇಟ್ ಆಗುತ್ತೆ ಅಂತಂದು ಹೇಳಿ ಸ್ವಲ್ಪ ಮಾಡೋಣ ಅಂತ ಮಾಡೋಕೆ ಹೋದರೆ ಒಂದು 1/2 ಅವರ್ 45 ಮಿನಿಟ್ಸಲ್ಲಿ ನಾನು ಎಲ್ಲ ಮಾಡಿಬಿಟ್ಟೆ. ನೋಡಿರಿ, ತುಂಬ ಚೆನ್ನಾಗಿ ಅನಿಸಿ. ಇನ್ನೂ ಸ್ವಲ್ಪ ಮಾಡಬೇಕಿತ್ತು, ಇನ್ನೂ ಸ್ವಲ್ಪ ಕಲಿಸ್ಬೇಕಿತ್ತು ಅಂತ ಅನ್ನಿಸ್ತಾನೆ. ಆಮೇಲೆ ಇವು ಲೈಟ್ ಗೋಲ್ಡನ್ ಈ ಕಲರ್ ಇದೆಯಲ್ಲ, ಈ ಕಲರ್ ಇರಬೇಕಾದ್ರೆ ತೆಗೆದು ಬಿಡಬೇಕು. ಕೆಂಪಾಗಲಿ ಅಂತ ಇಟ್ಬಿಟ್ವಿ ಅಂತಂದ್ರೆ ನಾವು ಎಲ್ಲ ಹೊತ್ತದಂಗೆ ಸೀದದಂಗೆ ಆಗಿಬಿಡ್ತಾವೆ. ಈ ಟೈಮಲ್ಲಿ ನಾವು ತೆಗೆದು ಇಟ್ಕೊಂಡ್ವಿ ಅಂದರೆ ಆಮೇಲೆ ರೆಡ್ ಆಗ್ತಾವೆ ತೆಗೆದ ಮೇಲೆ. ಮತ್ತು ನಾನು ಇನ್ನೊಂದು ಮೆಥಡ್ ತೋರಿಸ್ತಾನೆ ಅಂತ ಹೇಳಿದ್ನಲ್ಲ, ಈ ಥರ ಟ್ರಾನ್ಸ್ಪರೆಂಟ್ ಪೇಪರ್ ತಗೋಬೇಕು. ನಾನು ಎಣ್ಣೆ ಪೇಪರ್ ಇತ್ತಲ್ಲ ಅದೇ ಅಂತಂದೇಳಿ ನಿಮಗೆ ತೋರಿಸ್ತಾ ಇದ್ದೀನಿ, ಹಂಗೆ ಐಡಿಯಾ ಬರಲಿ ನಿಮಗೆ ಅಂತ. ಏನು ನಾನು ಮೊದಲಿಗೆ ಒಂದೊಂದು ರೌಂಡಾಗಿ ಉಳ್ಳಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಈ ಥರ ಟ್ರಾನ್ಸ್ಪರೆಂಟ್ ಪೇಪರ್ ತಗೊಂಡು ಅದಕ್ಕೆ ಎಣ್ಣೆ ಹಚ್ಕೊಂಡು ನೀವು ಅದನ್ನು ಮೇಲ್ಗಡೆ ಹಾಕಿಬಿಟ್ಟು ಈ ಥರ ಬಟ್ಟಲಲ್ಲಿ ಒತ್ಕೊಂಡು ಕೂಡ ಮಾಡ್ಬೋದು. ಬಟ್ ನಾವು ಒಂದೊಂದೇ ಉಳ್ಳಿ ಹರಿದು ಅದನ್ನು ಈ ಥರ ಒತ್ಕೊಳಕ್ಕೆ ಇದೂ ಪ್ರೊಸೀಜರ್ ಲಾಂಗ್ ಅನ್ನಿಸ್ತತಿ. ಅದ್ರ ಸಂಬಂಧ ನಾನು ಚಪಾತಿ ಆಕಾರದಲ್ಲಿ ಮಾಡಿಬಿಟ್ಟು ಅದನ್ನು ನಾನು ಕೊರ್ಕೊಳ್ಳೋದು ಅದು ಬೆಸ್ಟ್ ಅಂತ ಅನ್ನಿಸ್ತು. ನೀವು ಯಾವ ರೀತಿ ನಿಮಗೆ ಅನುಕೂಲ ಆಗುತ್ತಾ ಆ ಥರ ಮಾಡ್ಕೊಳ್ರಿ. ಇಲ್ಲ ಫ್ರೆಶ್ ಇತ್ತಂದರೆ ಫ್ರೆಶಲ್ಲೂ ಕೂಡ ಒತ್ತಿ ಮಾಡ್ಬೋದು. ಅದನ್ನು ಕೂಡ ಲೇಟ್ ಆಗುತ್ತೆ, ಒಂದೊಂದು 2-3 ಮಾಡ್ಬೋದು ಅದರಲ್ಲಿ. ಬಟ್ ನಿಮ್ಮ ಐಡಿಯಾ. ನಾನು ಈ ಥರ ಐಡಿಯಾನ ಯೂಸ್ ಮಾಡಿದ್ದೀನಿ, 2 ಐಡಿಯಾ ನಿಮಗೆ ತೋರಿಸಿದ್ದೀನಿ. ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಮಾಡ್ಕೊಳ್ರಿ. ನೋಡಿ, ನಾನು ಇಷ್ಟು ಮತ್ತೆ ಅದು ತೆಗೆದ್ಮೇಲೆ ನಾನು ಮತ್ತೆ ಈ ನೆಕ್ಸ್ಟ್ ಹಾಗೆ ಇದು ಪ್ರೊಸೀಜರ್ ಸ್ಟಾರ್ಟ್ ಇತ್ತು. ಈ ಕಡೆ ತೆಗಿತಾ ಇದ್ದೆ, ಈ ಥರ ಹಾಕ್ತಾ ಇದ್ದೆ. ನಾನು ಹೇಳ್ದಂಗೆ ಒಂದು 40-45 ಮಿನಿಟ್ಸಲ್ಲಿ ಇಷ್ಟೊಂದು ಆದವು. ನನಗೆ ಎಷ್ಟು ಖುಷಿ ಆಯ್ತು ಅಂದರೆ ಒಂದು 50-55 ನಿಪ್ಪಟ್ಟಾಗಿತ್ತು. ಭಾಳ ಖುಷಿ ಆಯ್ತು ನನಗೆ. ಹಾಗೆ ಭಾಳ ಕ್ರಿಸ್ಪಿ ಮತ್ತು ಟೇಸ್ಟು ಕೂಡ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಶೇರ್ ಕಮೆಂಟು ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿರಿ, ನಾನು ಹಾಗೆ ತೆಗೆದ ಮೇಲೆ ನಾನು ಮುರಿದ್ರೆ ಎಷ್ಟು ಚೆನ್ನಾಗಿ ಅದು ಕ್ರಿಸ್ಪಿಯಾಗಿ ಬಂದಿತ್ತು ಅಂತಂದ್ರೆ, ಸೌಂಡು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ, ಫಸ್ಟಿಗೆ ನಾನು ಸೌಂಡು ತೋರಿಸಿದ್ದೀನಿ, ನಿಮಗೆ ಕೇಳಿಸಿದ್ದೀನಿ ಎಷ್ಟು ಚೆನ್ನಾಗಿ ಕುರು ಅಂತಂದು ಹೇಳಿ ಸೌಂಡ್ ಬರ್ತೈತಿ.